ಹೇ ಗಾಯ್ಸ್, ನಾನಿವತ್ತು ಅಕ್ಕಿ ರೊಟ್ಟಿ ಮಾಡ್ಕೊಂಡಿದ್ದೆ. ಸಖತ್ತಾಗಿ ಬಂದಿತ್ತು. ಹೇಗೆ ಮಾಡೋದು ನೋಡೋಣ ಬನ್ನಿ. ಒಂದು ಬೌಲ್ಗೆ ಅಕ್ಕಿ ಹಸಿಟ್ಟು ಹಾಕ್ಕೊಂಡು ಈರುಳ್ಳಿ, ಸೌತೆಕಾಯಿ, ಹಸಿಮೆಣ್ಸಿನ್ಕಾಯಿ, ಜೀರಿಗೆ, ಕ್ಯಾರೆಟು, ಕೊತ್ತಂಬರಿ ಇಷ್ಟನ್ನು ಹಾಕ್ಕೊಂಡು ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಂಡು, ಉಪ್ಪು ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊಳ್ಳಿ, ಜಾಸ್ತಿನೂ ಹಾಕೋಬೇಡಿ. ಅದನ್ನು ಬಿಡಿ ಬಿಡಿಯಾಗಿ ಫಸ್ಟ್ ನೀರು ಹಾಕ್ಕೊಂಡಿರ ಹಂಗೆ ಕಲಸಿ ಚೆನ್ನಾಗಿ ಕಲಸಾದ್ಮೇಲೆ ಎಲ್ಲ ಸಪ್ರೇಟಾಗಿ ಹಸಿಟ್ಟು ಅದ್ರ ಜೊತೆ ಮಿಕ್ಸ್ ಆದಮೇಲೆ ಎಷ್ಟು ಬೇಕೋ ಅಷ್ಟು ಸಾಫ್ಟಾಗಿರಬೇಕು ಅಂತಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಹಾಟ್ ವಾಟರ್ನ ಚೆನ್ನಾಗಿ ಕಲಿಸ್ಕೊಳ್ಳಿ. ಚೆನ್ನಾಗಿ ಕಲಿಸ್ಕೊಂಡು ಫುಲ್ ಸಾಫ್ಟ್ ಆಗೋ ಥರ ಒಂಚೂರು ಹಸಿಟ್ಟು ಸಪ್ರೇಟ್ ಇಲ್ದಿರ ನೀಟಾಗಿ ಕಲಿಸ್ಕೊಂಡಾದ್ಮೇಲೆ 2 ಮಿನಿಟ್ಸ್ ಅದನ್ನು ಬಿಟ್ಟು ನಿಮಗೆ ಅಕ್ಕಿ ರೊಟ್ಟಿ ಮಾಡೋಕ್ಕೆ ಒಂದು ಶೀಟ್ ಬರುತ್ತೆ ಪೇಪರ್. ಆ ಪೇಪರ್ ಮೇಲೆ ಎಣ್ಣೆ ಚೆನ್ನಾಗಿ ಸವರಿ ಅದನ್ನು ಉಂಡೆ ಮಾಡಿ ಸಾಫ್ಟಾಗಿ ತಟ್ಕೊಳ್ಳಿ. ಚೆನ್ನಾಗಿ ತಟ್ಕೊಂಡು ಸಾಫ್ಟಾಗಿ ತೆಳ್ಳಗೆ ತಟ್ಕೊಂಡಾದ್ಮೇಲೆ ಆ ಹೆಂಚು ಮೇಲೆ ಹಂಗೆ ಹಾಕಿ ಹೆಂಚು ಕಾದಿರೋ ಮೇಲೆ ಹಂಗೆ ಹಾಕಾದ್ಮೇಲೆ ಅದನ್ನು ತೆಗೆದಾದ್ಮೇಲೆ ಚೆನ್ನಾಗಿ ಅದು ಬೆಂದಿರುತ್ತೆ ಲೈಟಾಗಿ. ಸೊ ಅದಕ್ಕೆ ಎಣ್ಣೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ನೀವು ಅದನ್ನು ಬೇಯಿಸ್ಕೊಂಡು ಅದ್ರ ಮೇಲೆ ತುಪ್ಪ ಹಾಕಿ ತಿಂತಾಯಿದ್ರೆ ಕಲರ್ ನಿಮಗೆ ನೋಡ್ತಾ ಇದ್ರೆ ಹೆಂಗೆ ತಿನ್ನಬೇಕು ಅನಿಸುತ್ತೆ. ಅಷ್ಟು ಸಾಫ್ಟಾಗಿ ಅಷ್ಟು ಚೆನ್ನಾಗಿರುತ್ತೆ. ಆಲ್ರೆಡಿ ಬೆಂದಾಗಿದೆ ಫುಲ್ 2 ಸೈಡನ್ನು ತುಪ್ಪ ಹಾಕಿದೆ. ಈಗ ನಾನು ಚಟ್ನಿ ಜೊತೆ ಅದನ್ನು ತಿಂತಾಯಿದ್ರೆ ವಾ ಸೂಪರ್. ಅಕ್ಕಿ ರೊಟ್ಟಿ ನಿಮಗೂ ಇಷ್ಟ ಆಗಿದ್ರೆ ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ. ಬಾಯ್.